ഇതാണ് ബദരീങ്ങളുടെ ഖബർ, 14 ശുഹദാക്കളുടെ ഖബർ. ഇതിലേതെങ്കിലും ഒന്ന് കെട്ടിപ്പൊക്കിയത്, പെയിന്റ് അടിച്ചത്, പട്ട് പൊതിഞ്ഞത്, ജാറ ഉണ്ടാക്കിയത്, വിചാരം കെട്ടിയത് ഏതെങ്കിലും നിങ്ങൾ കാണുന്നുണ്ടോ? കാണൂല. കാരണം ഇസ്ലാമിൽ അതില്ല. ಎಸ್, ಇಂತಹ ಹಲವಾರು ವಿಡಿಯೋಗಳು ನಿಮ್ಮ ಮೊಬೈಲ್ಗಳಿಗೆ ಬಂದಿರಬಹುದು. ಇಸ್ಲಾಮಿನ ನೈಜ ಆಶಯದ ಹೆಸರಿನಲ್ಲಿ ಇದಾಗಿದೆ ನಮ್ಮ ಪುಣ್ಯ ಪರಂಪರೆ ಎಂಬ ಮಾತಿನ ಮುಖಾಂತರ ಮಕ್ಕಾ ಮದೀನಾದಲ್ಲಿರುವ ಪುಣ್ಯ ಭೂಮಿಗಳ ಮುಂದೆ ಹೋಗಿ ಅಲ್ಲಿರುವ ಪ್ರಸ್ತುತ ಸ್ಥಳಗಳನ್ನು ತೋರಿಸಿ ವಹಾಬಿಗಳು ಹರಿಬಿಟ್ಟಂತಹ ವಿಡಿಯೋಗಳು ಫೇಕ್ ಫೇಕ್ ಫೇಕ್. ಸೊ ವಾಟ್ ಈಸ್ ದ ಟ್ರೂತ್? ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋಗಳಲ್ಲಿ ಇವರು ಹೇಳುವುದೇನೆಂದರೆ, ಸೌದಿ ಅರೇಬಿಯಾದಲ್ಲಿ ಅಂದ್ರೆ ಮಕ್ಕಾ ಮದೀನಾದಲ್ಲಿ ಹಾಗೂ ಬದರ್ ಉಹುದ್ ಯುದ್ಧ ನಡೆದ ಸ್ಥಳಗಳಲ್ಲಿ ಅದರಲ್ಲಿ ಹುತಾತ್ಮರಾದಂತಹ ಮಹಾತ್ಮರುಗಳ ಕಬರುಗಳನ್ನು ದರ್ಗಾಗಳಾಗಿ ಮಾಡಲ್ಪಟ್ಟಿಲ್ವಂತೆ. ಅಲ್ಲಿ ಯಾರೂ ಕೂಡ ಈದ್ ಮಿಲಾದ್ ಆಚರಿಸುವುದಿಲ್ಲ, ಕಬರ್ ಜಿಯಾರತ್ ಮಾಡುವುದಿಲ್ಲ, ದರ್ಗಾಗಳಿಗೆ ಹೋಗುವುದಿಲ್ಲ. ಈ ವಿಷಯಗಳೆಲ್ಲವೂ ನಮ್ಮ ಊರುಗಳಲ್ಲಿ ಮಾತ್ರ ಇರುವುದು, ಸೌದಿ ಅರೇಬಿಯಾದಲ್ಲಿ ಇಲ್ವಂತೆ. ಮತ್ತೊಂದು ಹೇಳ್ತಾರೆ, ಮಕ್ಕಾ ಮದೀನಾದಿಂದ ನಮ್ಮ ನಾಡುಗಳಿಗೆ ಇಸ್ಲಾಂ ಧರ್ಮವು ಬಂದಿದೆ ಹೊರತು ನಮ್ಮ ನಾಡುಗಳಿಂದ ಮಕ್ಕಾ ಮದೀನಾಕ್ಕೆ ಇಸ್ಲಾಂ ಧರ್ಮವು ಹೋಗಿದ್ದಲ್ವಂತೆ. ಆದ್ದರಿಂದ ನಮ್ಮ ನಾಡುಗಳಲ್ಲಿರುವಂತಹ ಆಚರಣೆ, ಆಚಾರ ವಿಚಾರಗಳು ಅವೆಲ್ಲವೂ ಕೂಡ ಶಿರ್ಕಾಗಿದೆ ಎಂದು ಇವರ ವಿಡಿಯೋಗಳಲ್ಲಿ ಇವರು ಒಪ್ಪುತ್ತಿದ್ದಾರೆ. ಆದರೆ ಯಾಕಾಗಿ ಅಲ್ಲಿ ದರ್ಗಾಗಳಿಲ್ಲ, ಈದ್ ಮಿಲಾದ್ ಇಲ್ಲ, ಉರೂಸ್ ಇಲ್ಲ, ಇಂತಹ ಕಾರ್ಯಗಳು ಅಲ್ಲಿ ಯಾಕಿಲ್ಲ? ಇದೆಲ್ಲವೂ ನಿಮ್ಮ ತಲೆಯಲ್ಲಿ ಸಂಶಯಾಸ್ಪದವಾಗಿ ಉಳಿದಿರುವ ಪ್ರಶ್ನೆಗಳಲ್ವೇ? ಎಸ್, ಇಲ್ಲಿದೆ ಉತ್ತರ. ವೀಕ್ಷಕರೇ, ಈಗ ನಾವು 2025ರಲ್ಲಿ ಇದ್ದೇವೆ. ಸರಿಸುಮಾರು 300 ವರ್ಷಗಳ ಹಿಂದೆ ಈ ಕಾಣುವಂತಹ ಸೌದಿ ಅರೇಬಿಯಾ ಎಂಬ ರಾಷ್ಟ್ರ ಇರಲಿಲ್ಲ, ಒಂದೊಂದು ಪ್ರಾಂತ್ಯಗಳಾಗಿತ್ತು. ಆಗ ಇಬ್ನ್ ಅಬ್ದುಲ್ ವಹಾಬ್ ಎಂಬ ವ್ಯಕ್ತಿ ಅವನ ಕಾಲದವರೆಗೆ ಯಾರೂ ಕೂಡ ಹೇಳದಂತಹ ಹೊಸ ಹೊಸ ಆಶಯಗಳನ್ನು ಇಸ್ಲಾಮಿನ ಹೆಸರಿನಲ್ಲಿ ಬಿತ್ತಲು ಪ್ರಾರಂಭಿಸಿದ. ಆದರೆ ಇವನ ಆಶಯಗಳಿಗೆ ಯಾರೂ ಕೂಡ ಬೆಂಬಲ ಕೊಡೋದಿಲ್ಲ. ಬಿಕಾಸ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕಾಲದಿಂದಲೂ ಇವನ ಕಾಲದವರೆಗೆ ಬಂದ ಆಶಯಕ್ಕೆ ಇವನ ಆಶಯ ತದ್ವಿರುದ್ಧವಾಗಿತ್ತು. ಈತ ಹೇಗಾದ್ರೂ ಮಾಡಿ ತನ್ನ ಆಶಯವನ್ನು ಪ್ರಚಾರ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲಿ ಒಂದು ಪ್ರಾಂತ್ಯದ ರಾಜರನ್ನು ತನ್ನ ಆಶಯದ ಮುಖಾಂತರ ಆ ರಾಜರನ್ನು ಬ್ರೈನ್ ವಾಶ್ ಮಾಡುತ್ತಾನೆ ಮತ್ತು ಆ ರಾಜರು ಇದಕ್ಕೆ ಒಪ್ಪಿಕೊಳ್ತಾರೆ. ಹಾಗೂ ಆ ರಾಜರು ಮತ್ತು ಇಬ್ನ್ ಅಬ್ದುಲ್ ವಹಾಬ್ ಸೇರಿ 2 ಕರಾರುಗಳು ಮಾಡ್ತಾರೆ. ನೋಟ್ ದಿಸ್ ಪಾಯಿಂಟ್. ಕರಾರು ಏನೆಂದ್ರೆ, ಈ ನಾಡಿನ ಆಡಳಿತ ರಾಜರ ಸ್ಥಾನ ಉಸ್ಮಾನ್ ಇಬ್ನ್ ಮುಅಮ್ಮರ್ ನಂತರ ಅವರ ಪರಂಪರೆಗೆ ಆಗಿದೆ. ನಂತರ ಆ ನಾಡಿನಲ್ಲಿ ಇಸ್ಲಾಂ ಧರ್ಮದ ವಿಷಯದಲ್ಲಿ ಫತ್ವಾ ಕೊಡುವುದು, ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವುದು ಇಬ್ನ್ ಅಬ್ದುಲ್ ವಹಾಬ್ ಮತ್ತು ನಂತರ ಅವನ ಸಂತತಿಗೆ ಎಂದು 2 ಕರಾರುಗಳು ಮಾಡುತ್ತಾರೆ. ಇದರಲ್ಲಿರುವ ರಾಜರ ಪರಂಪರೆಯನ್ನು ಆಲು ಸೌದ್ ಎಂದು ಮತ್ತು ಫತ್ವಾ ಕೊಡುವ ಈ ಪರಂಪರೆಯನ್ನು ಆಲು ಶೇಖ್ ಎಂದು ಕರೆಯುತ್ತಾರೆ. ಈ ಇಬ್ನ್ ಅಬ್ದುಲ್ ವಹಾಬಿನ ಆಶಯಕ್ಕೆ ಒಪ್ಪದಂತಹ ಎಲ್ಲರನ್ನು ಕೂಡ ಅನ್ಯಾಯವಾಗಿ ಕೊಂದು ಹಾಕ್ತಾರೆ. ಅದರ ಚರಿತ್ರೆಯೇ ಬೇರೆ ಇದೆ. ಇದರ ನಂತರ 1744ರಲ್ಲಿ 1ನೇ ದೌಲತ್ ಸೌದಿಯ ರೂಪಿಸ್ತಾರೆ. ತದನಂತರ 1806ರ ಹೊತ್ತಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕಾಲದಿಂದಲೂ ಇದ್ದಂತಹ ಸಾಕಷ್ಟು ಮಕ್ಬರಗಳನ್ನು, ದರ್ಗಾಗಳನ್ನು ಇವರು ಹೊಡೆದು ಧ್ವಂಸ ಮಾಡಿ ಹಾಕುತ್ತಾರೆ. ಸ್ನೇಹಿತರೆ, ನೀವೊಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ಈ ಇಬ್ನ್ ಅಬ್ದುಲ್ ವಹಾಬಿನ ಆಶಯ ಬಂದ ನಂತರವಾಗಿದೆ ಸೌದಿ ಅರೇಬಿಯಾದ ಪ್ರಾಂತ್ಯಗಳಲ್ಲಿ ಚೇಂಜಸ್ ಬಂದಿದ್ದು. ಇರಲಿ, ಹೀಗೆ 1818ರಲ್ಲಿ ಕೆಲವು ಪ್ರಾಂತ್ಯಗಳನ್ನು ಒಗ್ಗೂಡಿಸಿಕೊಂಡು 2ನೇ ದೌಲತ್ ಸೌದಿಯಾ ಎಂದು ರೂಪಿಸ್ತಾರೆ. ಈ ಸಮಯದಲ್ಲೆಲ್ಲ ಇವರ ಆಶಯವನ್ನು ಒಪ್ಪದವರನ್ನು ಅನ್ಯಾಯವಾಗಿ ಕೊಂದು ಹಾಕುತ್ತಾರೆ. ನಂತರ 1921ರಲ್ಲಿ 3ನೇ ದೌಲತ್ ಸೌದಿಯಾ ರೂಪಿಸ್ತಾರೆ. ಇದರ ನಂತರ ಮಕ್ಕಾ ಮದೀನಾ ಅದರ ಆಸುಪಾಸಿನಲ್ಲಿದ್ದಂತಹ ಸಾಕಷ್ಟು ಮಕ್ಬರಗಳನ್ನು, ಕುಬ್ಬಗಳನ್ನು ಹೊಡೆದು ಉರುಳಿಸಿ ಧ್ವಂಸ ಮಾಡಿ ಹಾಕುತ್ತಾರೆ. ಅದನ್ನು ವಿಶ್ವಾಸಿಗಳು ಪುನಃ ನಿರ್ಮಿಸುತ್ತಾರೆ. ವಿಶ್ವಾಸಿಗಳು ಕಟ್ಟಿದಂತಹ ಆ ದರ್ಗಾಗಳನ್ನು ಮತ್ತೊಮ್ಮೆ 1926ರಲ್ಲಿ ಹೊಡೆದು ಧ್ವಂಸ ಮಾಡಿ ಹಾಕುತ್ತಾರೆ. ಇದಾಗಿದೆ ಪ್ರೀತಿಯ ವೀಕ್ಷಕರೇ ಇಂದು ನಾವು ಸೌದಿ ಅರೇಬಿಯಾದಲ್ಲಿ ಕಾಣುವಂತಹ ದೃಶ್ಯಾವಳಿಗಳು. ಅಲ್ಲಿ ಎಲ್ಲವೂ ಇತ್ತು. ವಹಾಬಿಗಳ ಆಡಳಿತದಿಂದ ಅದನ್ನು ಸ್ಥಗಿತ ಮಾಡಿದ್ದಾರೆ, ನಾಶ ಮಾಡಿದ್ದಾರೆ ಅಷ್ಟೇ. ನೀವು ಚಿಂತಿಸಿ ವೀಕ್ಷಕರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ವಫಾತ್ ಆಗಿದ್ದು 632ರಲ್ಲಿ. ಆದರೆ ಈ ಇಬ್ನ್ ಅಬ್ದುಲ್ ವಹಾಬಿನ ಆಶಯ ಜಾರಿಗೆ ಬರುವುದು
1744ರಲ್ಲಿ ಆಗಿದೆ. ಇದರ ನಡುವೆ ಬರೋಬ್ಬರಿ 1112 ವರ್ಷ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ನಂತರ ಸಹಾಬಿಗಳು, ಅದರ ನಂತರ ತಾಬಿಯಿಗಳು, ಅದರ ನಂತರ ತಬഉ ತಾಬಿಯಿಗಳು ಪರಂಪರಾಗತವಾಗಿ 1112 ವರ್ಷಗಳ ಕಾಲ ನೆಲೆ ನಿಂತಹ ಆ ಆಶಯದ ಹಿಂದೆ ನಿಲ್ಲಬೇಕು. ಅಲ್ಲ, ಕೇವಲ 300 ವರ್ಷಗಳ ಇತಿಹಾಸವಿರುವ ಈ ವಹಾಬಿಗಳ ನೂತನ ಆಶಯದ ಹಿಂದೆ ನಿಲ್ಲಬೇಕು. ನೀವೇ ಚಿಂತಿಸಿ ವೀಕ್ಷಕರೇ. ಹಿಂದೆ ತೋರಿಸಿದ ವಿಡಿಯೋಗಳಲ್ಲಿ ಅವರು ಹೇಳುವುದು ಸೌದಿ ಅರೇಬಿಯಾದಲ್ಲಿ ಅದಿಲ್ಲ, ಸೌದಿ ಅರೇಬಿಯಾದಲ್ಲಿ ಇದಿಲ್ಲ. ಈ ಸೌದಿ ಅರೇಬಿಯಾ ಎಂದು ರೂಪಿತವಾಗಿದ್ದೇ 1932 ಸೆಪ್ಟೆಂಬರ್ 3ರಲ್ಲಿ ಆಗಿದೆ. ಕೇವಲ 93 ವರ್ಷಗಳೇ ಆಗಿದ್ದು. ಈ 93 ವರ್ಷಗಳ ಇತಿಹಾಸವಿರುವ ಈ ಸೌದಿ ಅರೇಬಿಯಾ ನೋಡಿ ದೀನ್ ಕಲಿಬೇಕಾ? ಒಮ್ಮೆಯೂ ಕೂಡ ಅಲ್ಲ. ಅದರ ಮುಂಚೆ ಇಸ್ಲಾಂ ಧರ್ಮಕ್ಕೆ 1300 ವರ್ಷಗಳ ಇತಿಹಾಸವಿದೆ. ಆ ಕಾಲವನ್ನು ನಾವು ನೋಡಿ ಇಸ್ಲಾಂ ಧರ್ಮವನ್ನು ಕಲಿಬೇಕು. ಈ ವಿವರಿಸಿದ ಇತಿಹಾಸವೇನಾದ್ರೂ ತಪ್ಪು ಅಂತ ನಿಮಗೆ ಭಾವನೆ ಇದ್ರೆ ನೀವೇ ನೋಡಿ, 1932ರಲ್ಲಿ ಸೌದಿ ಅರೇಬಿಯಾ ಎಂದು ರೂಪಿತವಾದ ನಂತರ ಅದರ ಮೊದಲ ದೊರೆ ಅಬ್ದುಲ್ ಅಜೀಜ್ ಆಗಿದ್ದಾರೆ. ಇವರು ಆಲು ಸೌದ್. ಈ ಆಲು ಸೌದ್ ಅಂದ್ರೆ ಆಗಲೇ ವಿವರಿಸಿದ ಹಾಗೆ ರಾಜರ ಪರಂಪರೆಯನ್ನು ಆಲು ಸೌದ್ ಎಂದು ಕರೆಯುತ್ತಾರೆ. ಹಾಗೂ ಎರಡನೇ ದೊರೆ ಸೌದ್ ಬಿನ್ ಅಬ್ದುಲ್ ಅಜೀಜ್, ಇವರು ಕೂಡ ಆಲು ಸೌದ್ ಆಗಿದ್ದಾರೆ. ಹಾಗೂ ಮೂರನೇ ದೊರೆ ಫೈಸಲ್ ಬಿನ್ ಅಬ್ದುಲ್ ಅಜೀಜ್ ಆಗಿದ್ದಾರೆ, ಇವರು ಕೂಡ ಆಲು ಸೌದ್ ಆಗಿದ್ದಾರೆ. ಹಾಗೂ ನಾಲ್ಕನೇ ದೊರೆ ಖಾಲಿದ್ ಬಿನ್ ಅಬ್ದುಲ್ ಅಜೀಜ್, ಐದನೇ ದೊರೆ ಫಹದ್ ಆಗಿದ್ದಾರೆ, ಆರನೇ ದೊರೆ ಅಬ್ದುಲ್ಲಾ, ಏಳನೇ ದೊರೆ ಈಗ ಅಲ್ಲಿ ಆಡಳಿತವನ್ನು ನಡೆಸುತ್ತಿರುವಂತಹ ಸಲ್ಮಾನ್ ದೊರೆಯಾಗಿದ್ದಾರೆ. ಇವರು ಕೂಡ ಆಲು ಸೌದ್ ಆಗಿದ್ದಾರೆ. ಆದ್ದರಿಂದ ವೀಕ್ಷಕರೇ, ಈಗಿನ ಸೌದಿ ಅರೇಬಿಯಾ ವಹಾಬಿಗಳ ಕೈಯಲ್ಲಿದೆ ಎಂಬುದು ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಆದ್ದರಿಂದ ಯಾರೂ ಕೂಡ ಇಂತಹ ವಿಡಿಯೋಗಳು ನೋಡಿ ಇಸ್ಲಾಮಿನ ನೈಜ ಆಶಯದಿಂದ ವಂಚಿತರಾಗಬೇಡಿ. ಇನ್ಶಾ ಅಲ್ಲಾ ಮುಂದಿನ ವಿಡಿಯೋದಲ್ಲಿ ಮಕ್ಕಾ ಮದೀನಾದಲ್ಲಿದ್ದ ಆಚಾರ ವಿಚಾರಗಳ ಬಗ್ಗೆ ಪುರಾವೆ ಸಮೇತ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.